ವಿಷ್ಣು ಒಂದು ಅವತಾರವನ್ನು ಎತ್ತಿ ಬ್ರಹ್ಮನಿಗೆ ವೇದಗಳನ್ನು ಉಪದೇಶಿಸಿದಂತ ದಿನ ಉಪಕರ್ಮ. ಅದು ಬ್ರಹ್ಮಾಂಡದ ಸೃಷ್ಟಿಯ ಸಮಯ. ವೇದಗಳ ಜ್ಞಾನ ತನಗಿದೆ ಎನ್ನೋ ಹೆಮ್ಮೆಯಲ್ಲಿದ್ದ ಬ್ರಹ್ಮ ಇದನ್ನು ಅಹಂ ಅನ್ನಬಹುದು. ಈ ಅಹಂನ ಇಳಿಸುವುದಕ್ಕೆ ವಿಷ್ಣು ಏನ್ ಮಾಡ್ತಾನೆ ಗೊತ್ತಾ? ಮಧು ಹಾಗೂ ಕೈಟಭರನ್ನು ಸೃಷ್ಟಿಸುತ್ತಾನೆ. ಇವರು ಹೇಗೆ ಸೃಷ್ಟಿಯಾದರು ಎನ್ನುವುದೇ ಬಹಳ ವಿಭಿನ್ನವಾಗಿದೆ. ವಿಷ್ಣುವಿನ ನಾಭಿಯ ಕಮಲದಿಂದ ಬ್ರಹ್ಮ ಹುಟ್ಟಿದ್ರೆ ವಿಷ್ಣುವಿನ ಬೆವರ ಹನಿಗಳಿಂದ ಹುಟ್ಟಿದ್ದೇ ಮಧು ಕೈಟಭರು. ಹುಟ್ಟಿದ ಕೂಡಲೇ ಇವರು ದೇವಿಯ ಆರಾಧಕರಾಗುತ್ತಾರೆ. ಇನ್ನು ಇವರು ಏನು ಮಾಡುತ್ತಾರೆ ಎಂದರೆ ಬ್ರಹ್ಮನ ಬಳಿ ಇದ್ದಂತ ವೇದಗಳನ್ನು ಅಪಹರಿಸಿ ಬಿಡ್ತಾರೆ. ವೇದಗಳನ್ನು ಕದ್ದು ಪಾತಾಳದಲ್ಲಿ ಅಡಗಿ ಕೂತು ಬಿಡುತ್ತಾರೆ. ಆಗ ವಿಷ್ಣು ಹಯಗ್ರೀವ ಅವತಾರವನ್ನ ಎತ್ತಿ ಅಂದ್ರೆ ಕುದುರೆ ಮುಖ ಈ ಅವತಾರದಲ್ಲಿ ವಿಷ್ಣುವದ್ದು. ಈ ಹಯಗ್ರೀವ ಅವತಾರವನ್ನು ಎತ್ತಿ ಮಧು ಕೈಟಭರನ್ನು ಸಂಹಾರ ಮಾಡಿ ಬ್ರಹ್ಮನಿಗೆ ವೇದಗಳನ್ನ ಪುನಃ ಉಪದೇಶಿಸುತ್ತಾರೆ. ಇದು ನಡೆದಿದ್ದು ಶ್ರಾವಣ ಮಾಸದ ಪೌರ್ಣಮಿಯ ದಿನ. ಈ ದಿನವನ್ನೇ ನಾವು ಉಪಕರ್ಮವಾಗಿ ಆಚರಿಸುವುದು. ಇನ್ನು ಭಗವಂತ ಯಾವುದೇ ಪ್ರಾಣಿಯ ಮುಖವನ್ನು ಪಡೆಯಬಹುದಿತ್ತಲ್ಲ, ಯಾಕೆ ಕುದುರೆ ಅಂದ್ರೆ? ಇದರ ಒಂದು ವಿಶಿಷ್ಟ ಲಕ್ಷಣ ಏನ್ ಗೊತ್ತಾ? ವೇಗ, ಶಕ್ತಿ ಮತ್ತು ತ್ವರಿತವಾಗಿ ಜ್ಞಾನವನ್ನು ಪಡೆಯೋ ಸಾಮರ್ಥ್ಯ ಇದೆ ಕುದುರೆಗೆ. ಹಾಗಾಗಿ ವೇದೋಪದೇಶಕ್ಕೆ ವಿಷ್ಣು ತನ್ನ ಹಯಗ್ರೀವ ಅವತಾರಕ್ಕೆ ಆರಿಸಿಕೊಂಡಿದ್ದು ಕುದುರೆ ಮುಖವನ್ನು.